ಮೊದಲಿಗೆ ಡಿಕೆ ಯುಗ ಆರಂಭ ಆಗ್ತಾ ಇದೆ. ಜೊತೆಗೆ ಬುಧವಾರ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಇವಾಗ ಶಾಸಕರೆಲ್ಲರೂ ಕೂಡ ಮಂತ್ರಿ ಸ್ಥಾನಕ್ಕೆ ಲಾಭಿ ನಡೆಸ್ತಾ ಇದ್ದಾರೆ. ಅದರಲ್ಲೂ ಒಂದಷ್ಟು ಜನರಲ್ಲಿ ಜಮೀರ್ ಕೂಡ ಒಬ್ರು ಮಂತ್ರಿ ಆಗೋ ಕನಸು ಕಾಣ್ತಾ ಇದ್ದಾರೆ. ಆದರೆ ಇದರ ಮಧ್ಯೆಯೇ ಜಮೀರ್ಗೆ ಬಿಗ್ ಶಾಕ್ ಎದುರಾಗಿದೆ. ಏನದು ಶಾಕ್? ಡೀಟೇಲ್ಸ್ ಬರ್ತಾ ಇದೆ. ಕ್ಯಾಬಿನೆಟ್ ರೆಡಿಯಾಗುವ ಹೊತ್ತಿನಲ್ಲೇ ಮಹಾ ಸಂಕಷ್ಟ ಬಂದೊದಗೆ ಜಮೀರ್ ಅಹಮದ್ ಖಾನ್ಗೆ. ಯಾಕೆ ಅಂತದ್ದೇನಾಯ್ತು ಜಮೀರ್ಗೆ ಅಂತಂದರೆ, ಬೈ ಎಲೆಕ್ಷನ್ ಆಯ್ತಲ್ಲ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ. ಆ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬೈ ಎಲೆಕ್ಷನ್ ನಲ್ಲಿ ಕೈ ಅಭ್ಯರ್ಥಿ ಸೋಲಿಸೋಕೆ ಷಡ್ಯಂತ್ರ ರೂಪಿಸಿದ್ರು ಅನ್ನೋ ಮಾತು. ಎಸ್ಡಿಪಿಐ ಹಾಗೂ ಬಿಜೆಪಿ ಅಭ್ಯರ್ಥಿಗೆ ಮತಗಳನ್ನು ಹಾಕಬೇಕು, ಪೈಲ್ವಾನ್ ವಾರ್ಡ್ನಲ್ಲಿ ಕಾಂಗ್ರೆಸ್ ಮತ ಮೈನಸ್ ಆಗಬೇಕು. ಸಾದಿಕ್ ಪೈಲ್ವಾನ್ ದೊಡ್ಡ ನಾಯಕ ಅಂತ ತಿಳ್ಕೊಂಡಿದ್ದಾನೆ. ಮುಸ್ಲಿಂ ಮುಖಂಡರಿಗೆ ಕರೆ ಮಾಡಿ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಅನ್ನೋ ಆಡಿಯೋ ವೈರಲ್ ಆಗ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸೋಲಿಸೋದಕ್ಕೆ ಸಂಚು ರೂಪಿಸಿದ್ರ ಜಮೀರ್ ಅಹಮದ್ ಮತ್ತು ಕೈ ಮುಖಂಡನ ಆಡಿಯೋ ಈಗ ಬ್ಲಾಸ್ಟ್ ಆಗ್ತಾ ಇದೆ. ಈ ಆಡಿಯೋ ವೈರಲ್ ಆಗ್ತಾ ಇರೋದು ಜಮೀರ್ ಅಹಮದ್ ಖಾನ್ದು ಎನ್ನಲಾದಂತಹ ಆಡಿಯೋ ಇದು. ದಾವಣಗೆರೆಯ ಬೈ ಎಲೆಕ್ಷನ್ ನಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲೊಂದು ರೀತಿಯಾಗಿ ಗೊಂದಲ ಸೃಷ್ಟಿಯಾಗಿತ್ತು. ರೆಬಲ್ ಆಗೋ ಸಾಧ್ಯತೆ ಇದ್ದು ಹಂಗೋ ಹಿಂಗೋ ನಾವು ನಿವಾರಣೆ ಮಾಡಿದ್ವಿ ಅಂತಂದ್ರು ಕಾಂಗ್ರೆಸ್ ನಾಯಕರು. ಬಟ್ ಅದಕ್ಕೂ ಮುಂಚೆ ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ಪೈಲ್ವಾನ್ ವಾರ್ಡ್ನಲ್ಲಿ ಕಾಂಗ್ರೆಸ್ ಮತ ಮೈನಸ್ ಆಗಬೇಕು, ಸಾದಿಕ್ ಪೈಲ್ವಾನ್ ದೊಡ್ಡ ನಾಯಕ ಅಂತ ತಿಳ್ಕೊಂಡಿದ್ದಾನೆ, ಮುಸ್ಲಿಂ ಮುಖಂಡರಿಗೆ ಹಿಂಗೆ ಕರೆ ಮಾಡಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರಂತೆ. ಅದರ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಕೇಳಿಸ್ಕೊ ಬನ್ನಿ.